ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ರಿ? ನಾನಂತೂ ಜ್ವರ ಬಂದುಬಿಟ್ಟದಷ್ಟೇ. ಸ್ವಲ್ಪ ಮೈಕೈ ನೋವು, ಜ್ವರ ಎಲ್ಲ ಸ್ಟಾರ್ಟ್ ಆಗಿ ಊರ ಬದಿಗೆ ಎಲ್ಲರಿಗೂ ಇತ್ತಪ್ಪ ಮೈಕೈ ನೋವು, ಜ್ವರ. ಎಂಥ ಜ್ವರ ಬಂದರೂ ನಮಗಂತೂ ರೆಸ್ಟ್ ಇಲ್ಲ. ನಮ್ಮ ಡೈಲಿ ದಿನ ಮಾಡೋದು ಮಾಡ್ಕೆ ಕೆಲಸ. ಈ ಸಣ್ಣ ಸಣ್ಣ ದೋಸೆ ಮಾಡಿ ಮಕ್ಕಳು ಬುತ್ತಿಗೆ ಹಾಕೋದು, ಲೈಕ್ ಹತ್ತಿದ್ದು ಹಾಕೋಕೆ, ಮುಡ್ಚಿ ಎಲ್ಲ ಹಾಕೋದು ಬೇಡ, ಸೀದಾ ಬುತ್ತಿಗೆ ಹಾಗೆ ಹಾಕೋಕತ್ತಲ್ಲ. ಕಡೆ ಬೇಗ ಮನೆಯ ಕೆಲಸ ಎಲ್ಲ ಮಾಡಿ ಅಂಗಡಿ ಹೊರಟೆ. ಜೋರು ಮಳೆ ಬಂದು ಬಿಟ್ಟದಷ್ಟು ರಸ್ತೆಗೆಲ್ಲ ನೀರು ಓಡ್ತಾ ಇತ್ತು. ಬಟ್ಟೆ ತಗೊಂಡದಿತ್ತ ಮತ್ತು ಮನೆಗೆ ರೆಸ್ಟ್ ಮಾಡ್ರೆ ಆತಿಲ್ಲ ಅಂದಳಿ ಪಟ್ಟ ಎತ್ಕೊಂಡು ಹೋದೆ. ಕಾಣಿ ನಿಮ್ಗೆ ಎಂಥವ್ರು ತೋರ್ತಿತ್ತ. ನಾವು ಗೇಟ್ ಹತ್ರ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಬಿಟ್ಟಿತ್ತು, ಕೈ ಹಾಕೋಕ್ಕೆ ಬಿಡೋದಿಲ್ಲ. ಚೌಳಿ ಗೇಟ್ ತುಂಬ ಇದ್ದು, ಇಲ್ಲೆಲ್ಲ ಇದ್ದು ಕಣಿ, ಇಲ್ಲೆಲ್ಲ ಇದ್ದು. ದಿನ ಇರ್ತು ಇಲ್ಲೇ, ಎಲ್ಲಿ ಹೋತ್ವೇನೋ ದಿನ ಇರ್ತು. ಹಾಗೆ ಬಂದೆ ಕಡೆಗೆ ಪ್ಯಾಟಿ ಒಂಥರ ಬಿಕೋ ಅಂತಿತ್ತಪ್ಪ. ಯಾರು ಮನ್ಸರಿಲ್ಲ ಇವತ್ತು, ಹೆಚ್ಚು ಮನ್ಸರೇ ಇಲ್ಲ. ಹಂಗೆ ಹೊಲಿತಿದ್ದಿ. ನಮ್ಮನೆ ಅಪ್ಪಯ್ಯ ಬಂದ್ರೆ, ಅಪ್ಪಯ್ಯ ನನಗೆ ಅಂತ ತಂದಿರ ನಳಿ ಕಾಂತಿದ್ದೆ. ಒಂದು ಚಿಲ್ಲಗೆ ಅಂತ ತಂದ್ರೆ ಕಡೆಗೆ ಎಂಥದ್ಕೇಂಡಿ ಗುಂಬಳಕಾಯಿ ಅಂದ್ರೆ ಲಾಯ್ಕಿತ್ತು. 3 ಗುಂಬಳಕಾಯಿ ತಂದಿರ. ಅಲ್ಲೇ ಅಂಗಡಿಗೆ ಇಟ್ಟರು. ಕಡೆಗೆ ಇಲ್ಲೇ ಇಟ್ಟೆ ಚೀಲ. ಮನೆಗೆ ಯಾರಿಲ್ಲಲ್ಲ, ಇಲ್ಲಿಗೆ ಬತ್ರಪ್ಪಯ್ಯ. ಬಂದು ಇಲ್ಲೇ ಮಾತಾಡ್ಸ್ಕೊಂಡು ಇಲ್ಲೇ ಹೋತ್ರ ವಾಪಸ್. ಓಕಿ ತಪ್ಪಕ್ಕೆ ಬಪ್ಪದವ್ರು ಅಂಪರಿಗೆ. ಓಕಿ ತಪ್ಪಕ್ಕೆ ಬಂದರೆ ಇಲ್ಲಿ ಮೊಮ್ಮಕ್ಕಳು ಇದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ನಮ್ಮನ್ನು ಮಾತಾಡ್ಸ್ಕೊ ಹೋತಿದ್ರು. ಇವತ್ತು ಮೊಮ್ಮಕ್ಕಳೆಲ್ಲ ಶಾಲೆಗೆ ಹೋಯ್ರು. ಕಡೆಗೆ ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಕಡೆಗೆ ಗುಂಬಳಕಾಯಿ ಎಲ್ಲ ಚೀಲಕ್ಕೆ ಅವ್ರಿಗೆ ಚೀಲ, ಆ ಚೀಲ ಒಂದು ಬೇಕೇ ಅವ್ರಿಗೆ, ಎಗಳಿಗೂ ಬಿಡೋದಿಲ್ಲ. ನನ್ನ ಹತ್ರ ಕೊಟ್ಟರು ನಾ ಕೊಡೋದಿಲ್ಲ ವಾಪಸ್ ಅಂದ್ಕೊಂಡು ಅದು ತಗೊಂಡು ಹತ್ರ ಅವ್ರಿಗೆ ತರಕಾರಿ ಎಂತಾರು ಹಾಕಿ ಇಡೋಕ್ಕೆ ಅಂಗಡಿಗೆಲ್ಲ ತಗೊಂಡು ಹೋಗ್ಕಲ್ಲ ಬೇಕತ್ತಲ್ಲ. ಅದಕ್ಕೆ ಅದನ್ನ ತಗೊಂಡೆ ಹೋತ್ರ ವಾಪಸ್. ಕಡೆ ತಗೊಂಡು ನಮಗೆಲ್ಲ ಕೊಟ್ಟಿಕ್ಕೆ ಓಕಿ ತಕ್ಕ ಹೋತ್ರ. ಇದು ನಾ ಮೊನ್ನೆ ಅರ್ಧಂಬರ್ಧ ಹೊಲ್ದಿದ್ದೆ, ಸ್ಟೋನ್ ಇತ್ತು, ಕಷ್ಟ ಆತಂದಲ್ಲ, ಅದೇ ಬ್ಲೌಸ್ ಕಂಪ್ಲೀಟ್ ಮಾಡಿದೆ. ಈಗ ಇದು ಮಾಡ್ಕರೆ ಕೈಯೆಲ್ಲ ಹೊಲತಿ ಸ್ವಲ್ಪ ಕಷ್ಟ ಆಯ್ತು. ಮತ್ತು ಬೇರೆ ಎಲ್ಲ ಹೊಲತಿ ರಗ್ಲಿ ಆತಿಲ್ಲ, ಕೈ ಹೊಲತಿಗೆ ಸ್ವಲ್ಪ ರಗ್ಲಿ ಆಯ್ತು. ಕಡೆಗೆ ಇದಿಷ್ಟು ಹೊಲ್ದು ಕಂಪ್ಲೀಟ್ ಮಾಡಿ ಅಟ್ಲ ಕಾಂತಿ ಮಾರ ಫುಲ್ಲು ಸರ್ಕಲಾಗೆಲ್ಲ ಜನ ಸೇರಿ ನಾನು ಎಂತಪ್ಪ ಅಂದಳಿ ಎನ್ಸ್ಕೊಂಡೆ. ನಂಗೆ ಹೆದರಿಕೆ ಹೋಯ್ತು ಅನ್ಸುತ್ತೆ. ಇಲ್ಲಿ ಎಂತ ಆಕ್ಸಿಡೆಂಟ್ ಆಯ್ತೇನೋ ಅಂದಳಿ ಕಂಡು. ಕಡೆ ಕಂಡ್ರೆ ಫಿಲ್ಮ್ ಶೂಟಿಂಗ್ ಅಂಬ್ರೆ ನಂಗೆ ಹೆದರಿಕೆ ಆಯ್ತು ಒಂದ್ಸಲ. ಫುಲ್ ಜನ ಸೇರಿರ. ನಾನು ವೀಡಿಯೋ ಮಾಡೋ, ನಾ ಬಾಯಿ ಕಳ್ಕೊಂಡು ವೀಡಿಯೋ ಮಾಡೋರೊಳಗೆ ಜನ ಎಲ್ಲ ಹೊರ ಕಡೆ ಕಂಡ್ರೆ ಅವ್ರು ಒಂದು ಸೀನ್ ತೆಗೋಕ್ಕೆ 10-15 ಸತಿ ಟೇಕ್ ತಗೊಂಡ್ರಪ್ಪ. ಕಡೆ ನಂಗೆ ಮಕ್ಳಿಗೆ ಶಾಲೆ ಟೈಮ್ ಆಯ್ತು, ಮಕ್ಕಳು ಶಾಲೆ ವ್ಯಾನ್ ಹೊಲ್ಟಾಯ್ತು. ಮಕ್ಳನ್ನ ಕರ್ಕೊಬಪ್ಪಕ್ಕೆ ಶಾಲೆಗೆ ಹೋದೆ. ಮಕ್ಕಳನ್ನೆಲ್ಲ ಬಂದು ಬಿಟ್ಟು ಹೋಗಿ ತಿಂಡಿ ಎಲ್ಲ ತಗ್ಸಿ ಕೊಟ್ಕೊಂಡು ಕಡೆಗೆ 2 ಸೀರೆ, ಇವತ್ತು 2 ಸೀರೆ 2 ಬ್ಲೌಸು ಎಲ್ಲ ಕಂಪ್ಲೀಟ್ ಮಾಡಿದೆ. ಫಾಲ್ ಹಾಕಿದೆ. ಇದು ನಿಧಾನ ಹೊಲದೇನು ಅಷ್ಟು ಎದೆ ಮೇಲೆ ತಗೊಂಡು ಹೊಲಿಲಿಲ್ಲ, ಸ್ವಲ್ಪ ನಿಧಾನ ಹೊಲಿದೆ, ಎಲ್ಲ ಕಂಪ್ಲೀಟ್ ಮಾಡಿದೆ. ಇನ್ನು ಇಸ್ತ್ರಿ ಹಾಕಿದ್ರೆ ಗುಬ್ಬಿ ಎಲ್ಲ ಹಾಕಿ ಆಯ್ತು. ಈಗ ಒಂದು ನೈಟಿ ಕೊಟ್ಟಿರೋ, ಅದಕ್ಕೂ ಸ್ಟಿಚ್ ಆಗಿದೆ. ಇಲ್ಲಿ ನನ್ನ ಮಗಳಿಗೆ ಎಂಥ ಪ್ರಾಬ್ಲಮ್ ಆಯ್ತಂದ್ರೆ ಕೇಳಿ ನೀವು. ಅಮ್ಮ ಜೈಲಿಗೆ ಹೋಯ್ದಳ? ಯಾರಮ್ಮ? ಯಾರಮ್ಮ? ಹೌದಾ? ಅಮ್ಮ ಇಲ್ಲ ಅಂಬ್ರ ಅದಕ್ಕೀಗ? ಹೌದಾ? ಎಂತ ಮಾಡುದೀಗ? ನಮ್ಮನೆ ಕರ್ಕೊಂಡಪ್ಪ? ಅಷ್ಟೊತ್ತಿಗೆ 2 ಪಾರ್ಸಲ್ ಬಂತು. ಪಾರ್ಸಲ್ ಯಾವ್ದನ್ನ ತಗೊಂಡ್ರೆ ಇವ್ರು 2 ಅಂಗಿ ಬುಕ್ ಮಾಡ್ಯಾರೆ. ಹೆಣ್ಣಿಗೆ 2 ಅಂಗಿ, ಗಂಡಿಗೆ 2 ಪ್ಯಾಂಟ್. ಅವ್ನ ಹುಟ್ಟಬ್ಬ ಬಂತ. ಮತ್ತು ಅವನಿಗೆ ಮೊನ್ನೆ 2 ಶರ್ಟ್ ಬುಕ್ ಮಾಡಿರಂಬ್ರ. ಕಡೆಗೆ ಇವತ್ತು 2 ಪ್ಯಾಂಟ್ ಬುಕ್ ಮಾಡೋದು ಬಂದಿತ್ತು. ಅದೇ ಸರಿ ಅತ್ತ ಕಾಣ್ತಿದ್ದ ಬಿಚ್ಚಿ, ಎಂತಾರು ಬಂದಿರ್ಗತಿ ಬಿಚ್ಚಿ ಕಾಣಕ್ಕೆ ನಮಗೆ. ಅದನ್ನ ಸೈಜ್ ಎಲ್ಲ ಕಾಣ್ತಿದ್ದ. ಇವಳು ನಂದಂದಳಿ, ಇವಳದ್ದು ಒಂದು ಬದೆಗೆ ಅಂತೂ ಇಬ್ಬರು ಅಲ್ಲೇ ಅಂಗಡಿಯಾಗೆ ಬಿಚ್ಚಿ ಹೈಡಿ ಎಲ್ಲ ಕಂಡಾಯ್ತು. ಅವನಿಗೆ ಸರಿ ಆಯ್ತು. ಪ್ಯಾಂಟ್ ಕ್ವಾಲಿಟಿ ಒಳ್ಳೆ ಇತ್ತು. ಅವನಿಗೆ ಹೇಗಳಿತ್ತಂದ್ರು ಸಣ್ಣ ಕಾಪದು, ಅವನ ವಯಸ್ಸಿಗಿಂತ ಸ್ವಲ್ಪ ದಡ್ಡತೆ ತರ್ತು. ಈ ಸರಿ ಆಯ್ತು. ಈ ಕಣ್ಣಿಗೆ ನಾಯಿ ಮೆಟ್ಕತ್ಕೊಂಡು ಹೋಗಿರುತ್ತೆ. ಇವಳಿಗೆ ಅಂತ ಬೇಕಂದ್ರೆ ಹಾಂ ಎಂತ ಈಗ ಆ ಥರ ಹೇಳ್ತಿದ್ಲ. ಪಕ್ಷಂದು ಹೇಳು ಗೊತ್ತಿಲ್ಲ, ಅದಕ್ಕೆ ಆ ಥರ ಹೇಳ್ತಿದ್ದಳು. ಒಂದು ಬಳಿ ಹೊಡೆದ ಈಗ ಬಂದು ಕತೆ ಹೇಳ್ತಿದ್ದಳು. ಈಗ ಹಾಂ
ಗಮ್ಟೆ ಪಕ್ರು ಸರಿ ಆತ್ತ ಗಮ್ಟೆ ಪಕ್ರು ಒಡೆದೋಗ್ತದ ಹೋಯ್ತು ಅಯ್ಯೋ ಅದು ಹೆಂಗೆ ಹೊಡೆದೋದ್ದ ಅದು ಹೆಂಗೆ ಹೊಡೆದೋದ್ದು ಹೆಂಗೆ ಹೌದಾ ಹ್ಞೂ ಅದನ್ನೆಂತ ಮಾಡೋದೀಗ ಗಮ್ ಟೇಪ್ ಹಾಕಿ ಹೈಕಂದ ನೈಟಾರು ಮನೆಗೆ ಹೋಗ್ತಾ ಇಲ್ಲ ಇವ್ರಿಗೊಂದು ಪಾರ್ಸಲ್ ಬಪ್ಕಿದೀತ ಶಿವಮೊಗ್ಗದಿಂದ ಅದಕ್ಕೆ ಅವರು ಬಸ್ ಕಾವಕ್ಕೆ ಹೋರ ಇಲ್ಲ ನಮಗೆ ಅಂಗಡಿಯಾಗ ಯಾರು ಇರೋದಿಲ್ಲ ಅಂದ ರಾತ್ರಿವರೆಗೂ ಇಲ್ಲೇ ಐಕಂತ ಕಡೆಗೆ ಒಂದು ಪಾರ್ಸಲ್ ಬಂತು ಆ ಪಾರ್ಸಲಾಗ ಎಂತ ಇತ್ತು ಅಂದೇಳಿ ನಾಳಿನ ವಿಡಿಯೋದ ತೋರಿಸ್ತೇನೆ ನಿಮಗೆ ಎಂತೆಲ್ಲ ಅಂಗಡಿಗೆಲ್ಲ ಐಟಮ್ ಬಂದಿತ್ತು ನಾಡಿಗೆ ಅಷ್ಟಮಿ ರಾಖಿ ಹಬ್ಬ ಎಲ್ಲ ಇತ್ತಲ್ಲ ಅದಕ್ಕೆ ಐಟಮ್ ಹಾಕಿರೋರು ಸಾರು ಎಂತ ಇಲ್ಲ ಅಲ್ಲ ಅಂದೇಳಿ ಇದು ತಗೊಂಡೆ ಕಬಾಬ್ ತಗೊಂಡೆ ಮನೆಗೆ ಸಾರು ಎಂತಿಲ್ಲ ಕಡೆಗೆ ರಾತ್ರಿಗೆ ಮನೆಗೆ ನಮ್ಮ ಅಮ್ಮನ ಮನೆಗೆ ಹೊರಟ ಮನೆ ಇಲ್ಲ ಊಟ ಮಾಡಿಲ್ಲ ಕಡೆಗೆ ಅನ್ನನೂ ಮಾಡಿಲ್ಲ ಊಟನೂ ಮಾಡಿಲ್ಲ ಅನ್ನ ಹೋಯ್ ಮಾಡೋದು ಅಂದ್ಕೊಂಡಿದ್ದೆ ಅಂಗಡಿಯಿಂದ ಹೋಯ್ ಅನ್ನ ಮಾಡೋದು ಅಂದ್ಕೊಂಡಿದ್ದೆ ಕಡೆಗೆ ರಾತ್ರಿಗೆ ನಮ್ಮ ಅಮ್ಮನ ಮನೆಗೆ ಹೊರಟ ಕಡೆಗೆ ಕಬಾಬು ಅಲ್ಲಿಗೆ ತಗೊಂಡೋಯ್ತು ಎಂತ ಅಮ್ಮನ ಮನೆ ರಾತ್ರಿ ಗಟ್ಟು ಹೊರಟು ಅಂದೇಳಿ ನಾಳಿನ ವಿಡಿಯೋಗೆ ಹೇಳ್ತೆ ನಾನು ನಮ್ಮ ಮನೆಗೆ ರಾತ್ರಿ ಗಟ್ಟು ಹಾಪುದು ನಮ್ಮ ಮನೆ ದಾರಿ ಹೆಂಗಿರುತ್ತೆ ಹೊಲದ ಮಧ್ಯ ಕಾಡಾಗ ಹೊಯ್ಕ ನಮ್ಮ ಮನೆಗೆ ದಾರಿನೂ ರಾತ್ರಿ ಹೊರ ಹೆಂಗೆ ತೋರತ್ತೆ ಅನ್ಕೊಂಡು ನಾ ಇದ್ರಲ್ಲಿ ಹಾಕ್ತೆ ರೀಲ್ ಮಾಡಿ ಯಾರು ಹಾಕ್ತೆ ವೀಡಿಯೋ ಮಾಡ್ಕೊಂಡಿದ್ದೆ ವೀಡಿಯೋನಾರು ಹಾಕ್ತೆ ರೀಲ್ ಕಟ್ ಮಾಡಿ ರೀಲ್ ಟೈಪಲ್ಲಾರು ಹಾಕ್ತೆ ನಾನು ನಮಗೆ ಇಲ್ಲಿಂದ ನಮ್ಮ ಮನೆಗೆ ಹೋಗಕ್ಕೆ 13 ಕಿಲೋಮೀಟ್ರ್ ಹತ್ತು ಆ 13 ಕಿಲೋಮೀಟ್ರಲ್ಲೂ ಫುಲ್ಲು ಕಾಡಿರತ್ತೆ ಹೋಪಷ್ಟೊತ್ತಿಗೆ ರಾತ್ರಿ ಹೋಗ್ಕಂತೂ ನೀವು ಕಂಡ್ರೆ ನಿಮ್ಗೆ ಹೆದರಿಕೆ ಹತ್ತ ನೀವು ಹೋಪದ್ ಬಿಡಿ ಕಾಣಿ ನಮ್ಮ ದಾರಿ ಹೆಂಗಿತ್ತು ನಮ್ಮದು ಕಾಡು ಹೆಂಗಿತ್ತು ಎಲ್ಲ ಕಾಣಿ ನಾಳೆ ವಿಡಿಯೋ ಹಾಕ್ತೆ ನಾನು ಎಲ್ಲರೂ ನೋಡಿ ಇವತ್ತು ಇಷ್ಟ ಸಾಕು ಅನ್ಸುತ್ತೆ ಮತ್ತೆ ಸಿಕ್ಕುವ ಟಾಟಾ ಬಾಯ್ ಬಾಯ್ ಮಳೆ ಬತ್ತಿತ್ತು ಬೇರೆ ನಾವು ಮನೆಗೆ ಹೋಪಷ್ಟೊತ್ತಿಗೆ ಜೋರು ಮಳೆ ಬತ್ತಿತ್ತು ಕಡೆಗೆ ನನ್ನ ತಮ್ಮ ಕಾರ್ ತಂದಿದ್ದ ಅವನ ಜೊತೆಗೆ ಹೋದ ರಾತ್ರಿಗೆ ಎಲ್ಲರಿಗೂ ಟಾಟಾ ಬಾಯ್